ಪರಪ್ಪನಗ್ರಹಾರ ಜೈಲಿನಲ್ಲಿ ಕೈದಿಗಳು ಫುಲ್ಲು ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರ ವಿಡಿಯೋಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇವೆ. ಆ ವೈರಲ್ ಆದಂತಹ ಒಂದು ವಿಚಾರ ಮುಖ್ಯಮಂತ್ರಿಗೆ ಯಾವುದೇ ಒಂದು ರಿಯಾಕ್ಷನ್ ಮಾಡಿಲ್ಲ, ನೋ ರಿಯಾಕ್ಷನ್ ಅಂತಿದ್ದಾರೆ. ವಿಡಿಯೋ ವೈರಲ್ ಆದ ಒಂದು ವಿಚಾರ ಏನಿದೆ ಅದರ ಬಗ್ಗೆ ಕೇಳಿದಾಗ ಮುಖ್ಯಮಂತ್ರಿ ನೋ ರಿಯಾಕ್ಷನ್, ಏನು ಮಾತನಾಡ್ತಾ ಇಲ್ಲ. ಇದೆಂಥ ವ್ಯವಸ್ಥೆ ಅಂತ ಸುಮ್ಮನೆ ಹೋಗ್ಬಿಟ್ಟಿದ್ದಾರೆ CM ಕೂಡ. ಏನಾಗ್ತಾ ಇದೆ ಅಂತ, ರೌಡಿಗಳಿಗೆ, ರೇಪಿಸ್ಟ್ಗಳಿಗೆ ಈ ಥರದ ಒಂದು ಸೌಕರ್ಯ ನಿಜಕ್ಕೂ ಕೂಡ ಅಪಾಯ ಎನ್ನುವಂತಹ ಮಾತು. ಹೀಗೆ ಮುಂದುವರೆದರೆ ಜೈಲು ಸ್ವರ್ಗವಾದೀತು, ನಿವೃತ್ತ ಪೊಲೀಸ್ ಉಮೇಶ್ ಹೇಳ್ತಾ ಇದ್ದಾರೆ. ಇದಕ್ಕೆ ತಕ್ಷಣವೇ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಉಗ್ರರಿಗೆ, ಕಳ್ಳರಿಗೆ, ಸ್ಮಗ್ಲಿಂಗ್ ಮಾಡುವಂತಹ ಆರೋಪಿಗಳಿಗೆ ಮೊಬೈಲ್ ಸಿಗಲೇಬಾರದು ಅಂತ ಹೇಳ್ತಾ ಇದ್ದಾರೆ. ಅವರು ಜೈಲು ಜೀವನ ಕಷ್ಟವಾಗಿದ್ದರೆ ಮಾತ್ರ ಅವರು ಬುದ್ಧಿ ಕಲಿಯೋಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ಕ್ರಮಕ್ಕೆ ಆಗ್ರಹಿಸಿ ನಿವೃತ್ತ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ. ಪರಪ್ಪನಗ್ರಹಾರ ಜೈಲಿನಲ್ಲಿ ಕೈದಿಗಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಜೈಲಿನಲ್ಲಿ ನಾವು ಕಳಿಸೋದೇ ಅವ್ರು ಏನು ತಪ್ಪು ಮಾಡಿರ್ತಾರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಪಡಲಿ, ಕಷ್ಟವನ್ನು ಅನುಭವಿಸಲಿ. ನೆಕ್ಸ್ಟು ಹೊರಗಡೆ ಬಂದ ಮೇಲೆ ಈ ರೀತಿಯಾದಂತಹ ಯಾವುದೇ ಒಂದು ಘಟನೆಗಳನ್ನು, ಕೆಲಸಗಳನ್ನು ಮಾಡದೇ ಇರಲಿ, ಕೈ ಜೋಡಿಸದೇ ಇರಲಿ, ಕಾನೂನು ರೀತಿಯಲ್ಲಿ ಬದುಕಲಿ. ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡು ಶಿಕ್ಷೆ ಆಗೋದು, ಅದಕ್ಕೆ ಜೈಲಿಗೆ ಕಳಿಸ್ತೀವಿ ಅಂತ ಜೈಲಿಗೆ ಕಳಿಸ್ತಾರೆ. ಜೈಲಲ್ಲಿನೇ ಎಲ್ಲ ಥರದ ಒಂದು ಸೌಲಭ್ಯ ಸಿಗ್ತಾ ಇರುವಾಗ, ಜೈಲಲ್ಲಿನೇ ಮನೆಯಲ್ಲಿ ಇರೋ ಥರ ಇರುವಾಗ ಇನ್ಯಾಕೆ ಜೈಲಿಗೆ ಹೋಗೋಕ್ಕೆ ಯಾರು ತಾನೇ ಹೆದರ್ತಾರೆ? ಜೈಲಲ್ಲೇ TV ಇದೆ, ಅವರಿಗೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನು ಕೊಡ್ತಾರೆ, ಮತ್ತು ಮೊಬೈಲ್ ಫೋನನ್ನು ಕೂಡ ಕೊಡ್ತಾರೆ. ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋಕ್ಕೆ ಕೇಕನ್ನು ತಂದು ಕೊಡ್ತಾರೆ, ಹೂವಿನ ಹಾರ ತಂದು ಕೊಡ್ತಾರೆ, ಏನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅವರೇ ಅಲ್ಲಿ ಅಡುಗೆಗಳನ್ನು ಮಾಡ್ಕೊಳ್ಬೋದು ಬೇಕಾದ. ಇಷ್ಟೆಲ್ಲನೂ ಕೊಡ್ತಿರುವಾಗ ಜೈಲು ಯಾಕೆ ಜೈಲು ಕಷ್ಟ ಅಂತ ಅನಿಸುತ್ತೆ ಅವ್ರಿಗೆ? ಮನೆಗಿಂತ ಇಲ್ಲೇ ಚೆನ್ನಾಗಿದೆ ಬಿಡಪ್ಪ, ಇಲ್ಲೇ ಇದ್ಬಿಡೋಣ ಅನ್ನೋಂಥ ಒಂದು ಮನಸ್ಥಿತಿಗೆ ಬಂದುಬಿಡ್ತಾರೆ. ಅಪರಾಧಿಗಳು ಅವರಿಗೆ ಜೈಲಿನಲ್ಲಿ ಹೇಗಿರಬೇಕು ಅದು ಶಿಕ್ಷೆ ಅಂದರೆ, ಅವರ ನೋವು ಏನಿದೆ, ಅವರು ಮಾಡಿದಂತಹ ಒಂದು ಕೆಟ್ಟ ಕೆಲಸ ಏನಿದೆ ಅದನ್ನು ಮರೆಸುವಂತಾಗಿರಬೇಕು. ಅವರಿಗೆ ಕೊಡುವಂತಹ ಶಿಕ್ಷೆಯಿಂದ ಅವರು ಬದಲಾಗಂತೆ ಆಗಿರಬೇಕು. ಅದು ಬಿಟ್ಬಿಟ್ಟು ಇಲ್ಲ ಜೈಲಿಗೆ ಹೋದ್ರೇ ನಾವು ತುಂಬ ಚೆನ್ನಾಗಿರ್ತೀವಿ, ಜೈಲಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಸಿಗುತ್ತೆ, ಹೊರಗಡೆ ಇರೋದಕ್ಕಿಂತ ನಾವು ಒಳಗಡೆ ಇದ್ದನ್ನೇ ಚೆಂದ ಅಂತ ಹೇಳಿ ಒಂದು ಮನಸ್ಥಿತಿ ಬಂದರೆ ನಿಜಕ್ಕೂ ಹೇಗೆ ಅದು? ಯಾವುದೇ ಒಂದು ಘಟನೆಗಳನ್ನು ಮಾಡೋಕ್ಕೆ ಅಥವಾ ಕೊಲೆಗಳನ್ನು, ಬೆದರಿಕೆಗಳನ್ನು ಹಾಕಿ ಹೊರಗಡೆ ಬರೋಕ್ಕೆ ಅವ್ರಿಗೇನು ಕಷ್ಟ ಆಗಲ್ಲ, ಭಯ ಕೂಡ ಆಗಲ್ಲ. ಬಿಡುಗರು ಅಲ್ಲೇ ಚೆನ್ನಾಗಿದೆ ಅಂತ ಹೇಳ್ತಾರೆ. ಜೈಲನ್ನುವಂಥದ್ದು ಅಪರಾಧಿಗಳಿಗೆ, ಆರೋಪಿಗಳಿಗೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಮರು ಜೀವನವನ್ನು ಕೊಡುವಂಥದ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಹೋಗಿ ಬಂದ ಮೇಲೆ ಅವರಲ್ಲಿ ಬದಲಾವಣೆ ಆಗುತ್ತೆ, ಬುದ್ಧಿಯನ್ನು ಕಲಿತಾರೆ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕುತ್ತಾನೆ ಅನ್ನುವಂತಹ ಒಂದು ನಂಬಿಕೆ ಇರುತ್ತೆ. ಈ ರೀತಿಯಾಗಿದ್ದಾಗ, ಈ ರೀತಿಯಾಗಿ ಸೌಲಭ್ಯ ಕೊಡ್ತಾ ಇರುವಾಗ ಇನ್ನೆಲ್ಲ ಅವರಿಗೆ ಆ ಭಾವನೆ ಬರುತ್ತೆ. ಇದಕ್ಕೆಲ್ಲ ಕುಮ್ಮಕ್ಕೆ ಯಾರು ಕೊಡ್ತಾರೆ? ಅಲ್ಲಿ ಕೆಲಸ ಮಾಡುವಂತಹ ಒಂದು ಸಿಬ್ಬಂದಿಗಳೇ, ಪೊಲೀಸ್ ಅಧಿಕಾರಿಗಳೇ, ಸಿಬ್ಬಂದಿಗಳೇ. ಅವರಿಗೆ ಗೊತ್ತಿಲ್ಲದೆ ನೋಡಿ ಜೈಲಿನಲ್ಲಿ ಯಾವುದೇ ಒಂದು ವಿಚಾರ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ನಾರ್ಮಲ್ ಆಗಿರುವಂತಹ ಒಂದು ಏನೇ ವಿಚಾರ ಹೋಗ್ಬೇಕಂದ್ರೆ, ಒಂದು ವಸ್ತು ಒಳಗಡೆ ಬರಬೇಕು ಅಂತಂದ್ರೂ ಕೂಡ ಒಳಗಡೆಯಿಂದ ಹೊರಗಡೆ, ಹೊರಗಡೆಯಿಂದ ಒಳಗಡೆ ಬರಬೇಕಂದ್ರೆ ಜೈಲಿನ ಅಧಿಕಾರಿಗಳ ಒಂದು ಸಹಾಯ ಇಲ್ಲದೆ ಯಾವುದು ಕೂಡ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ಗಮನಿಸ್ತಾ ಇದ್ರಿ, ಫೋನಿನಲ್ಲಿ ಮಾತನಾಡ್ತಾ ಇದ್ದಾರೆ, TV ಇದೆ, ಬೇರೆ ಬೇರೆ ವಸ್ತುಗಳನ್ನಲ್ಲಿ ಇಟ್ಟಿದ್ದಾರೆ, ಮನೆ ಉಪಯೋಗಕ್ಕೆ ಬೇಕಾದಂಥ ವಸ್ತುಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಎಲ್ಲ ರೀತಿಯ ಒಂದು ಮನೆ ರೀತಿಯ ವಾತಾವರಣ ಇದೆ ಅಲ್ಲಿ. ಹಾಗಿರುವಾಗ ಯಾಕೆ ತಾನೇ ಆರೋಪಿಗಳು, ಅಪರಾಧಿಗಳು ಜೈಲು ಅಂದರೆ ಭಯ ಪಡ್ತಾರೆ? ಜೈಲಿನ ಅಧಿಕಾರಿಗಳು ಕೂಡ ಶಾಮೀಲಾಗಿ ಈ ರೀತಿಯಾಗಿ ನಡ್ಕೊಂಡ್ರೆ ಹೇಗೆ? ನೇರ ಆರೋಪ ಅಂತ ನೀವು ಅನ್ಕೋಬಹುದು, ಆದರೆ ಸತ್ಯ ಇದೆ. ಜೈಲಿನ ಅಧಿಕಾರಿಗಳ ಒಂದು ಸಹಾಯ ಇಲ್ಲದೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ. ಅವರ ಕೈಗೆ ಮೊಬೈಲ್ ಫೋನು ಸಿಗೋದಿಲ್ಲ, ಸಿಮ್ ಕಾರ್ಡು ಸಿಗೋದಿಲ್ಲ, ಮತ್ತೊಂದು ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಏರ್ಫೋನ್ಗಳನ್ನ ತಂದು ಕೊಡ್ತಾರೆ, ಚಾರ್ಜರ್ಗಳನ್ನು ತಂದು ಕೊಡ್ತಾರೆ, TVಗಳನ್ನು ತಂದು ಕೊಡ್ತಾರೆ, ಮಿಕ್ಸರ್ಗಳನ್ನು ತಂದು ಕೊಡ್ತಾರೆ, ಇನ್ನೇನೇನು ತಂದು ಕೊಡ್ತಾರೋ ಗೊತ್ತಿಲ್ಲ. ಅವರಿಗೆ ಬೇಕಾದಂಥ ಅಡುಗೆ ಸಾಮಾನುಗಳನ್ನು ತಂದು ಕೊಡ್ತಾರೆ. ಚಿಕನ್ನು ಮಟನ್ನು ಮಾಡ್ಕೊಳ್ತೀವಿ ಅಂದರೆ ಅದನ್ನು ಕೂಡ ತಂದು ಕೊಡ್ತಾರೆ. ಬರ್ತ್ಡೇ ಮಾಡ್ಕೊಳ್ತೀವಿ ಅಂದರೆ ಕೇಕ್ ತಂದು ಕೊಡ್ತಾರೆ. ಸೆಲೆಬ್ರೇಷನ್ ಮಾಡೋಕ್ಕೆ ಹೂವಿನಾರ ತಂದು ಕೊಡ್ತಾರೆ. ಇನ್ನೇನು ಬೇಕು? ಹೊರಗಡೆ ಇದ್ದವನಿಗೇನ ಈ ಥರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಳಗಡೆ ಇದ್ದವನಿಗೆ ಇಷ್ಟೆಲ್ಲ ಸೌಲಭ್ಯ ಸಿಗುತ್ತೆ ಅಂದರೆ ಅವನು ಎಂತಹ ಪ್ರಭಾವಿ ಆಗಿರ್ಬೋದು, ಅಥವಾ ಪೊಲೀಸರಿಗೆ ಯಾವ ರೀತಿಯ ಒಂದು ಆಮಿಷವನ್ನು ಒಡ್ಡಿರ್ಬೋದು ಅಂತ ಗೊತ್ತಿಲ್ಲ. ಅಲ್ಲಿರುವಂತಹ ಜೈಲಿನ ಸಿಬ್ಬಂದಿಗಳು ಏನಿದ್ದಾರೆ, ಅಧಿಕಾರಿಗಳು ಏನಿದ್ದಾರೆ, ನಿಜಕ್ಕೂ ಕೂಡ ಇದು ನಿಮ್ಮ ಲೋಪದೋಷನೇ ಅಂತ ಹೇಳ್ತೀವಿ ನಾವು ಡೈರೆಕ್ಟಾಗಿ. ಯಾಕೆ ಅಂತಂದರೆ ಜೈಲಿನಲ್ಲಿ ಇರಬೇಕಾದಂತಹ ಒಂದು ನೀತಿ ನಿಯಮಗಳಿದೆ, ಅದನ್ನು ಎಲ್ಲರಿಗೂ ಒಂದೇ ರೀತಿಯಾಗಿ ಪಾಲಿಸಿದ್ರೆ ಓಕೆ. ಆದರೆ ಒಬ್ಬೊಬ್ಬರಿಗೆ ಒಂದು ರೀತಿಯಾಗಿ ಯಾಕೆ ಆಗ್ತಾ ಇದೆ? ದೊಡ್ಡ ದೊಡ್ಡ ಆರೋಪಿಗಳು, ಕೊಲೆ ಮಾಡಿದಂಥವ್ರು, ಆರೋಪಿಗಳು, ಮಾನಭಂಗ ಮಾಡಿದಂಥವ್ರು, ಅತ್ಯಾಚಾರವನ್ನು ಮಾಡಿದಂಥವ್ರು, ಡ್ರಗ್ಸು ಗಾಂಜಾವನ್ನು ಸ್ಮಗ್ಲಿಂಗ್ ಮಾಡಿದಂಥವ್ರು,
ಇಂಥವರೆಲ್ಲ ಬಂದು ಕೂತಿರ್ತಾರೆ ಜೈಲಲ್ಲಿ. ಅಂಥವ್ರಿಗೆಲ್ಲ ನೀವು ಒಳ್ಳೆ ಒಳ್ಳೆ ಊಟ ಕೊಡ್ತೀವಿ, ಚಿಕನ್ ಮಟನ್ ಊಟ ಕೊಡ್ತೀವಿ, ಅವ್ರು ಕೇಳಿದ್ದನ್ನೆಲ್ಲ ಸೌಲಭ್ಯ ಮಾಡ್ಕೊಳ್ತೀವಿ, ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ಸಿಗೋ ಥರ ನಾವು ನೋಡ್ಕೊಳ್ತೀವಿ ಅಂತಂದರೆ ಅದು ಜೈಲಂತ ಯಾಕೆ ಅನಿಸ್ಕೊಳ್ಳುತ್ತೆ? ಏನು ಜೈಲು ಅಂತ ಅದಕ್ಕೆ ಇನ್ನೇನಕ್ಕೆ ಕರಿಬೇಕು? ಅಲ್ಲಿರುವಂಥ ಅಧಿಕಾರಿಗಳು ಅಂತ ಯಾಕೆ ಕರಿಬೇಕು? ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಮಾತ್ರ ಈ ಒಂದು ವಿಚಾರ ಕೇಳಿದಾಗ ಏನೂ ಕೂಡ ರಿಯಾಕ್ಷನ್ ಕೊಟ್ಟಿಲ್ಲ. ಇದಂಥ ವ್ಯವಸ್ಥೆಯಪ್ಪ ಅಂದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಈ ರೀತಿಯಾಗಿ ಅನಿಸಿದ್ರೆ ನಿಜಕ್ಕೂ ಕೂಡ ಇನ್ನು ಜನರಿಗೆ ಏನು ಅನಿಸುತ್ತೆ? ಉಗ್ರರಿಗೆ, ಕಳ್ಳಕಾಕರಿಗೆ, ಸ್ಮಗ್ಲರ್ಗಳಿಗೆ, ಕೊಲೆ ಆರೋಪಿಗಳಿಗೆ, ಅತ್ಯಾಚಾರದ ಆರೋಪಿಗಳಿಗೆ, ಅಪರಾಧಿಗಳಿಗೆ ಈ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಳ್ತೀರಿ ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅಂತ ನಿವೃತ್ತ ಪೊಲೀಸರೊಬ್ಬ ಅಧಿಕಾರಿಯೊಬ್ಬರು ಮಾತನಾಡಿದ್ದಾರೆ. ಇದರ ಬಗ್ಗೆ ಹೇಳ್ತಾರೆ ಅವರು. ಇದರ ಬಗ್ಗೆ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಜೈಲು ಸ್ವರ್ಗ ಅಂತ ಅನಿಸೋಕೆ ಶುರುವಾಗುತ್ತೆ. ಹಂಗೆ ಅನಿಸಿದ್ರೆ ಯಾರೂ ಕೂಡ ಜೈಲಿಗೆ ಬರೋಕ್ಕೆ ಹಿಂದೂ ಮುಂದೂ ಕೂಡ ಯೋಚನೆಯನ್ನು ಮಾಡಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡುವಂತಹ ವಿಚಾರ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.